ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬೆಳೆಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 6,000 ರೂಪಾಯಿ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಗೃಹಲಕ್ಷ್ಮಿ ಯೋಜನೆದ 19ನೇ ಕಂತಿನ ಹಣ ಯಾವ ದಿನಾಂಕದಿಂದ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಮತ್ತು ನಿಮಗೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಇನ್ನೂ 2,000 ರೂಪಾಯಿ ಬಂದು ಜಮೆ ಆಗಿರಲ್ಲ, ಇನ್ನೂ 2,000 ರೂಪಾಯಿ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯದ ಬಗ್ಗೆಯೂ ಕೂಡ ತಿಳ್ಕೊತೀರ, ಯಾವಾಗ ಹಣ ಬರುತ್ತೆ, ಏನಕ್ಕೆ ಡಿಲೇ ಆಗ್ತಿದೆ, ಎಲ್ಲದ್ರ ಬಗ್ಗೆಯೂ ಕೂಡ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳದು, ಈ 3 ತಿಂಗಳು ಹಣ ಆಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ. ಈ 3 ಕಂತಿ ಹಣನೂ ಕೂಡ ನಾವು ಒಟ್ಟಿಗೆ ಬಿಡುಗಡೆನ ಮಾಡ್ತೀವಿ, 6,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಆಗಲೇ ಹಣ ಬಂದಿದೆ, ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರು. ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆನ ಮಾಡೋಕ್ಕಾಗಲಿಲ್ಲ. ಇವಾಗ ನಿಮ್ಗೆ ಏನು ಹೇಳ್ತಾ ಇರೋದಂದರೆ, ಇವಾಗ ಒಟ್ಟಿಗೆ 6,000 ರೂಪಾಯಿ ಬರುತ್ತೆ, ಅದು ಕೂಡ ಮೇ ತಿಂಗಳಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಿಮ್ಗೆ ಇನ್ನೂ 19ನೇ ಕಂತಿ ಹಣ ನಿಮ್ಮ ಖಾತೆಗೆ ಬಂದು ಇನ್ನೂ ಜಮೆ ಆಗಿರಲ್ಲ. ಏನಕ್ಕೆ ಇದುವರೆಗೂ ಕೂಡ ನಿಮ್ಗೆ 2,000 ರೂಪಾಯಿ ಬಂದು ಜಮೆ ಆಗಿಲ್ಲ? ಹಾಗಾದರೆ ಯಾವೊಂದು ದಿನಾಂಕದಿಂದ ನಿಮಗೆ 2,000 ರೂಪಾಯಿ ಬರುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಇವಾಗ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು 18ನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದೀರಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಎಲೆಕ್ಷನ್ ಆಯಿತು, ಎಲೆಕ್ಷನ್ಗಿಂತ ಮುಂಚೆ ನಿಮಗೆ ಹಣ ಸ್ಪೀಡಾಗಿ ಬರ್ತಿತ್ತು. ಎಲೆಕ್ಷನ್ ಒಂದ್ಸಲಿ ಮುಗ್ದಿದ ತಕ್ಷಣ ನಿಮ್ಗೆ ಏನಾಗ್ತಿದೆ ಅಂದರೆ, ಹಣ ಬರೋದು 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, ಮತ್ತು 2 ತಿಂಗಳು 3 ತಿಂಗಳು ಡಿಲೇ ಆಗೋದು, ಈ ರೀತಿ ಆಗ್ತಿದೆ. ಮತ್ತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಲೇಟೆಸ್ಟಿಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದೇನೆ ಅಂದರೆ, ಯುಗಾದಿ ಹಬ್ಬದ ದಿನ ಮತ್ತು ರಂಜಾನ್ ಹಬ್ಬದ ದಿನ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇವಾಗ ನಮಗೆ 19ನೇ ಕಂತಿ ಹಣ ಆದಷ್ಟು ಬೇಗ ಬಿಡುಗಡೆನ ಮಾಡ್ತೀವಿ ಏಪ್ರಿಲ್ 2ನೇ ವಾರದಲ್ಲಿ ಅಂತ. ಆದರೆ ಆ ರೀತಿ ಬಿಡುಗಡೆನ ಮಾಡೋಕ್ಕಾಗಲಿಲ್ಲ. ಆದರೆ ಕಳೆದ ಒಂದು ವಾರದಿಂದ ಏನು ಮಾಡಿದ್ದಾರೆ ಅಂದರೆ, 19ನೇ ಕಂತಿ ಹಣನ ಬಿಡುಗಡೆನ ಮಾಡಿದರೆ ಅಲ್ಲಿ ಟೆಸ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕರೆಕ್ಟಾಗಿ ಹಣ ಹೋಗ್ತಿದೆಯಾ ಹೋಗ್ತಾ ಇಲ್ವಾ ಅನ್ನೋದನ್ನ ಟೆಸ್ಟಿಂಗ್ ಮಾಡಿದರೆ ಒಂದು 30,000ರಿಂದ 50,000 ಜನರಿಗೆ ಮಾತ್ರ 2,000 ರೂಪಾಯಿನ ಬಿಡುಗಡೆನ ಮಾಡಿ ಈ ರೀತಿಯ ಒಂದು ಟೆಸ್ಟ್ನ ಮಾಡಿದ್ದಾರೆ. ಇದಾದಮೇಲೆ ತಿರ್ಗಾ 19ನೇ ಕಂತಿ ಹಣನ ಬಿಡುಗಡೆನ ಮಾಡಿಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೆ ಏನು ಮಾಡಿದ್ರು ಅಂದರೆ, ಲೇಟೆಸ್ಟಾಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇವಾಗ 18ನೇ ಕಂತಿ ಹಣ ಏನಿದೆಯಲ್ಲ ಪೆಂಡಿಂಗು, ಅದು ಬಂದ್ಬಿಟ್ಟು ಇವಾಗ ಮೇ 1ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ 18ನೇ ಕಂತಿ ಹಣ ಯಾರಿಗೆ ಬಂದಿರಲ್ಲ ಇನ್ನೂ 1-2 ತಿಂಗಳಿಂದ, ಅವ್ರಿಗೆಲ್ಲರಿಗೂ ಕೂಡ ಪೆಂಡಿಂಗ್ ಇರೋರಿಗೆ ಎಲ್ಲರಿಗೂ ಕೂಡ ಈ ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಏನಾಗುತ್ತೆ ಅಂದರೆ, ನಿಮಗೆ ನೆಕ್ಸ್ಟ್ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ 19ನೇ ಕಂತಿ ಹಣ ಏನು ಬರಬೇಕು ಅದು ಬರುತ್ತೆ. ಅದಾದಮೇಲೆ ನಿಮಗೆ 20ನೇ ಕಂತಿ ಹಣನೂ ಕೂಡ ಬರುತ್ತೆ ಅಂತ ಹೇಳಿದರೆ, ಅಂದರೆ ನೀವು ಯಾರ್ಯಾರು 19ನೇ ಕಂತಿ ಹಣಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ, ನಿಮ್ಗೇನಾಗುತ್ತೆ ಅಂದರೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಸಿಗುತ್ತೆ. ಅಂದರೆ ಈ ತಿಂಗಳು ನಿಮಗೆ 4,000 ರೂಪಾಯಿ ಬರೋವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದನ್ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. 6,000 ಅಂತ ಹೇಳಿದರೆ, ಇಲ್ಲಿ ಯಾರಿಗೆ 18ನೇ ಕಂತಿ ಹಣ ಬಂದಿಲ್ಲ ಅವ್ರಿಗೆ 20ನೇ ಕಂತಿನವರೆಗೂ ಕೂಡ ಸೇರಿಸಿ 6,000 ರೂಪಾಯಿ ಬರುತ್ತೆ. ಯಾರಿಗೆ 18ನೇ ಕಂತಿ ಹಣ ಬಂದಿದೆ, 19ನೇ ಕಂತಿನ ಹಣ ಬಂದಿಲ್ಲ ಮತ್ತು 20ನೇ ಕಂತಿ ಹಣ ಬಂದಿಲ್ಲ, ಅವರಿಗೆ 4,000 ರೂಪಾಯಿ ಸಿಗುತ್ತೆ. ಸರಿನಾ? ಇವಾಗ 19ನೇ ಕಂತಿ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿರೋದಂದರೆ, ಈ ಮೇ 2ನೇ ವಾರದಲ್ಲಿ ಅಂತ ಹೇಳಿದರೆ, ಅಂದರೆ ಮುಂದಿನ ವಾರ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಬರಬೇಕಲ್ಲ ಹಣ 19ನೇ ಕಂತು ಅದು ಬರುತ್ತೆ. ಅಂದರೆ ನಿಮಗೆ ಒಂದು 5ನೇ ತಾರೀಕು 6ನೇ ತಾರೀಕು ಆದಮೇಲೆ ನಿಮಗೆ 2,000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಖಾತೆಗೆ 2,000 ರೂಪಾಯಿ ಬಂದು ಜಮೆ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಎಲ್ಲ ಕೂಡ 19ನೇ ಕಂತಿನ ಮುಗಿದಿದ ತಕ್ಷಣ ಮತ್ತು ಈ ಒಂದು ಮೇ ಎಂಡಲ್ಲಿ ನಿಮಗೆ ತಿರ್ಗಾ ಒಂದು 2,000 ರೂಪಾಯಿ ಬರೋವಂಥ ಸಾಧ್ಯತೆ ಇರುತ್ತೆ. ಅದು ಕೂಡ 20ನೇ ಕಂತಿನ ಹಣ ಆಗಿರುತ್ತೆ. ಸರಿನಾ? ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರ ಯಾರು ಕೂಡ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮುಂದಿನ ವಾರ ನಿಮಗೆಲ್ಲರಿಗೂ ಕೂಡ 2,000 ರೂಪಾಯಿ ಬಂದು ಜಮೆ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮಾಹಿತಿಯನ್ನು ತಿಳಿಸಿ. ಧನ್ಯವಾದ.